ಇದು 10ನೇ ತರಗತಿಯಲ್ಲಿ ಸಂಖ್ಯಾಶಾಸ್ತ್ರ ಪಾಠದಲ್ಲಿ ಕೇಳುವಂಥ ಪ್ರಶ್ನೆ, 3 ಅಂಕದ ಪ್ರಶ್ನೆ ಇದು. ಇಂಥವು 3 ಅಂಕದ ಪ್ರಶ್ನೆಗಳು ಕೇಳ್ತಾರೆ. ಎಷ್ಟು ಅಂದರೆ 9 ಮಾರ್ಕ್ಸ್ಗಳನ್ನು ಕೇಳ್ತಾರೆ. 3 3 ಪ್ರಶ್ನೆಗಳನ್ನು ಬರ್ತಾವೆ. ಈ ಸಂಖ್ಯಾಶಾಸ್ತ್ರದಲ್ಲಿ ಕೇಳುವಂಥ 3 ಅಂಕದ ಪ್ರಶ್ನೆ ಹೆಂಗೆ? ಬಹುಲಕವನ್ನು ಕಂಡುಹಿಡಿಯಿರಿ ಅಂತದ. ಅಂದು ವರ್ಗಾಂತರವನ್ನು ಕೊಟ್ಟಾರ, ಆವೃತ್ತಿಯನ್ನು ಕೊಟ್ಟಾರ. ಕಂಬ ಸಾಲುಗಳಲ್ಲಿ ಅದ, ಅವರು ಅಡ್ಡ ಸಾಲುಗಳಲ್ಲಿಯೂ ದತ್ತಾಂಶವನ್ನು ಕೊಡ್ಬೋದು. ನಾವು ಕಂಬ ಸಾಲುಗಳಿಂದ ಬರ್ಕೊಂಡು ಅದನ್ನು ನಾವು ಮುಂದುವರಿದು ಭಾಳ ಒಳ್ಳೆಯದು. 1 ರಿಂದ 5 ಆವೃತ್ತಿ 1, 5 ರಿಂದ 9 ಆವೃತ್ತಿ 3, 9 ರಿಂದ 13 ಆವೃತ್ತಿ 7, 13 ರಿಂದ 17 ಆವೃತ್ತಿ 10, 17 ರಿಂದ 21 ಆವೃತ್ತಿ 9. ಇಷ್ಟು ದತ್ತಾಂಶಗಳದಾವೆ. ನಾವು ಇದಕ್ಕೆ ಬಹುಲಕವನ್ನು ಕಂಡುಹಿಡಿಯಬೇಕು ಅಂದಾಗ ಆವೃತ್ತಿಯಲ್ಲಿ ಅತಿ ದೊಡ್ಡದಾದ ಆವೃತ್ತಿ ಯಾವುದು? ಮೊದಲು ಸೆಲೆಕ್ಟ್ ಮಾಡ್ಕೋಬೇಕು. 10 ಅವರು ದೊಡ್ಡದಾದ ಆವೃತ್ತಿ. ನಾವು ಮೊಟ್ಟ ಮೊದಲು ಇದನ್ನು ರೌಂಡ್ ಹಾಕೋಬೇಕು. ಮೊದಲು ಸೆಲೆಕ್ಟ್ ಮಾಡ್ಕೊಂಡಿವಿ. ಈ ಆವೃತ್ತಿಯಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಏನು ಕಂಡುಹಿಡಬೇಕು ನಾವು? ಸೂತ್ರ ಏನು ಹೇಳ್ತದೆ ನೋಡ್ರಿ. ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಏನ ಸೂತ್ರ? F1 ಮೈನಸ್ F0 ಅಪಾನ್ 2F1 ಮೈನಸ್ F0 ಮೈನಸ್ F2 ಇಂಟು H ಅಂತಿಷ್ಟ ಅದ. ಹಾಂ, ಕರೆಕ್ಟಾಗಿ ಕಾಣಿಸ್ತದ? ಹಾಂ, ಇಂಟು H ಕಾಣಿಸ್ತದಲ್ಲ. ಅಂದರೆ ಏನು ಕಂಡುಹಿಡಬೇಕು ನಾವು ಇಲ್ಲಿ? ಎಲ್ಲವನ್ನು ಕಂಡುಹಿಡಬೇಕು. ಎಲ್ಲವನ್ನು ಕಂಡುಹಿಡಬೇಕು. ಆಮೇಲೆ ಏನು ಕಂಡುಹಿಡಬೇಕು? F1 ಕಂಡುಹಿಡಬೇಕು. F1 ಕಂಡುಹಿಡಿತೀವಿ. ಆಮೇಲೆ F0 ಕಂಡುಹಿಡಬೇಕು. ಆಮೇಲೆ F2 ಕಂಡುಹಿಡಬೇಕು. ಆಮೇಲೆ ಏನು ಕಂಡುಹಿಡಬೇಕು? H1 ಕಂಡುಹಿಡಬೇಕು. ಯಾಕೆ ಇಷ್ಟು ಕಂಡುಹಿಡಬೇಕು ಅಂದರೆ ಇವು ಸೂತ್ರದಲ್ಲಿ ಅದಾವೆ. ಇವುಗಳನ್ನು ಈ ಕೊಟ್ಟಂಥ ಪ್ರಶ್ನೆಯಲ್ಲಿ ನಾವು ಕಂಡುಹಿಡಬೇಕು. ಮೊಟ್ಟ ಮೊದಲು ಎಲ್ಲಂದರೆ ಏನು? ನಾವು ಎಲ್ಲಕ್ಕಿಂತ ದೊಡ್ಡ ಆವೃತ್ತಿಯನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಎಲ್ಲಂದರೆ ಕೆಳಮಿತಿ ಆಯಿತು. ಇದು ಲೋವರ್ ಲಿಮಿಟ್ ಎಲ್ ಅಂತೀವಿ. ಎಲ್ಲಂದರೆ ಎಷ್ಟಾಯಿತು? 13. ಇನ್ನು F1 ಅಂದರೆ ಯಾವುದು? ಹಾಂ, ಇದು ಏನಾಯಿತು? F1 ಆಯಿತು. ಯಾವುದು? F1 ಅಂದ್ರೆ 10 ಆಯಿತು. ಆಮೇಲೆ ಹಿಂದಿಂದು F0 ಅಂದರೆ ಎಷ್ಟಾಯಿತು? 7. ಆಮೇಲೆ ಇದು F2 ಅಂದರೆ ಎಷ್ಟಾಯಿತು? 9 ಆಯಿತು. ಇನ್ನು H ಅಂದ್ರೇನು? ವರ್ಗಾಂತರದ ಗಾತ್ರ. ವರ್ಗಾಂತರದ ಗಾತ್ರ ಅಂದ್ರೆ 17 ಮೇಲ್ಮಿತಿಯಲ್ಲಿ ಕೆಳಮಿತಿಯನ್ನು ಕಳೆದಾಗ ನಮಗೆ ವರ್ಗಾಂತರದ ಗಾತ್ರವನ್ನು ಸಿಗ್ತದೆ. ಮೇಲ್ಮಿತಿ ಅಂದರೆ 17 ಆಯಿತು, ಕೆಳಮಿತಿ ಅಂದರೆ 13 ಆಯಿತು. 17ರಲ್ಲಿ 13ನ್ನು ಕಳೆದಾಗ ಎಷ್ಟು ಸಿಕ್ತು ನಮಗೆ? ವರ್ಗಾಂತರದ ಗಾತ್ರ 4 ಆಯಿತು. ಈ ಎಲ್ಲ ಬೆಳೆಗಳನ್ನು ಈ ಸೂತ್ರಕ್ಕೆ ಆದೇಶ ಮಾಡಿಬಿಟ್ರೆ ನಮ್ಮ ಕೆಲಸ ಮುಗೀತು. ಈಕ್ವಲ್ ಟು ಎಲ್ ಅಂದರೆ ಎಷ್ಟು? 13 ಪ್ಲಸ್ F1 ಅಂದರೆ ಎಷ್ಟು? 10. F0 ಅಂದರೆ ಎಷ್ಟು? 7 ಅಪಾನ್ 2F1. 2 ಮತ್ತು F1 ಮಧ್ಯದಲ್ಲಿ ಇಂಟು ಇರ್ತದೆ. ಅದಕ್ಕೆ ಚಿಕ್ಕದಾದ ಬ್ರ್ಯಾಕೆಟನ್ನು ಹಾಕ್ಕೊಂಡಿನಿ. F1 ಅಂದರೆ ಎಷ್ಟಾಗಿದೆ ಇಲ್ಲಿ? 10 ಮೈನಸಕ್ಕೆ ಮೈನಸ್. F0 ಅಂದರೆ ಎಷ್ಟು? F0 ಅಂದರೆ 7 ಹೌದಾ? 7 ಮೈನಸ್ F2 ಅಂದರೆ ಎಷ್ಟು? 9 ಇಂಟು H ಅಂದರೆ ಎಷ್ಟು? 4. ಇದನ್ನು ನಾವು ಸರಳೀಕರಿಸಿಬಿಟ್ರೆ ನಮಗೇನು ಸಿಗ್ತದೆ? ಬಹುಲಕವನ್ನು ನಮಗೆ ಸಿಗ್ತದೆ.
ಈಕ್ವಲ್ ಟು 13 ಪ್ಲಸ್ 10ರಲ್ಲಿ 7 ಮೈನಸ್ ಮಾಡಿದಾಗ ಎಷ್ಟಾಯಿತು? ಎಷ್ಟು? 3 ಅಪಾನ್ 2 10 20 ಮೈನಸ್ 7 ಮೈನಸ್ 9 ಇಂಟು 4 13 ಪ್ಲಸ್ 3 ಅಪಾನ್ 20 ಇಲ್ಲಿ ಮೈನಸ್ ಅದ ಇಲ್ಲಿ ಮೈನಸ್ ಅದ. ಒಂದೇ ಲೆಕ್ಕದಲ್ಲಿ ಕಳೆದು ಕುಡಿಸು ಬಂದಾಗ ಹೆಂಗೆ ಮಾಡಬೇಕು ಅಂತ ಹೇಳಿದ್ನಲ್ಲ, ಕಳೆ ಒಂದು ಕಡೆ ಕುಡಿಸೋದು ಒಂದು ಕಡೆ, ಆಮೇಲೆ ಒಂದರೆ ಒಂದು ಮೈನಸ್ ಮಾಡಬೇಕು ಅಂದಾಗ 20 ಬರ್ದೀವಿ, ಮೈನಸ್ ಮೈನಸ್ ಪ್ಲಸ್ ಆಯಿತು. 7 9 ಎಷ್ಟು? 16 ಮೈನಸ್ 16 ಇಂಟು 4 ಈಕ್ವಲ್ ಟು 13 ಪ್ಲಸ್ 3 ಅಪಾನ್ 20ರಲ್ಲಿ 16 ಹೋದ್ರೆ 4 ಇಂಟು 4. ಇಲ್ಲಿ ನೋಡಿ ಬದಲು ಇಂಟು ಬಿಡಿಸ್ಕೋಬೇಕು. 4 4 ಕ್ಯಾನ್ಸಲ್ ಆಯಿತು. ಎಷ್ಟು ಉಳಿತು ಇಲ್ಲಿ? 13 ಪ್ಲಸ್ 3 ಉಳಿತು. 13 ಪ್ಲಸ್ 3 ಎಷ್ಟಾಯಿತು? 16. ಹೌದಾ? 16 ಅನ್ನೋದೇನು? ಬಹುಲಕವಾಯಿತು. ಇದು ನಮ್ಮ ಆನ್ಸರ್. ದ್ಯಾಟ್ಸ್ ಆಲ್.